ಸ್ನೇಹಿತರೆ ನಮಸ್ಕಾರ. ಆ, ಸ್ನೇಹಿತರೆ ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಕೇಸ್ ಬಗ್ಗೆ ಮಾತಾಡ್ತೀನಿ. ಅವ್ರಿಗೆ ಮುಖ್ಯವಾಗಿ ರೈಟ್ ಶೋಲ್ಡರ್ ಫ್ರೋಸನ್ ಶೋಲ್ಡರ್ ಅಂದ್ರೆ ಬಲಗಡೆ ಕೈ ಎತ್ತಕ್ಕಾಗ್ತಾ ಇಲ್ಲ, ಮೋರ್ ದೆನ್ ಈ ಲೆವೆಲ್ ಮೇಲೆ ಎತ್ತಕ್ಕಾಗ್ತಾ ಇಲ್ಲ. ಅದೊಂದು ವಿಡಿಯೋ ಇದೆ, ಬಿಫೋರ್ ಟ್ರೀಟ್ಮೆಂಟ್ ತೆಗೆದಿರ್ತಕ್ಕಂಥ ವಿಡಿಯೋ ಶೇರ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಜಸ್ಟ್ ಒಂದು ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಿದ್ವಿ. ಅದು ಇವಾಗ ಕಂಪ್ಲೀಟ್ ಆಗಿ ಅವ್ರು ಎತ್ಬೋದು. ಅದನ್ನು ನಾನು ತೋರಿಸ್ತೀನಿ ನಿಮಗೆ ಎತ್ತುತ್ತಾ ಇದ್ದಾರೆ ಅಂತ. ಅದು ಪೇನ್ ಫ್ರೀ ಆಗಿ ಎತ್ತುತ್ತಾ ಇರ್ತಕ್ಕಂಥದ್ದು. ಅವ್ರ ಬಗ್ಗೆ ಇವತ್ತು ಮಾತಾಡ್ತಕ್ಕಂಥ ಒಂದು ಸರ್, ನಿಮ್ಮ ಬಗ್ಗೆ ನಿಮ್ಮ ಪರಿಚಯ ಮಾಡಿ. ನನ್ನ ಹೆಸರು ರಾಜ. ಯಾವ ಊರಿಂದ? ನಾನು ಕಾರ್ಪೊರೇಟ್ ಕೆಲಸ. ನಾನು ಮೈಸೂರು ಡಿಸ್ಟ್ರಿಕ್ಟ್ ನನಗೆ ಸುಮಾರು ಒಂದು 6 ತಿಂಗಳಿಂದ ಫುಲ್ಲು ನೋವು ಜಾಸ್ತಿ ಆಗಿದೆ ಸರ್. ಮೇಲ್ಗಡೆ ಇಷ್ಟರಿಂದ ಇಷ್ಟು ಮೇಲಕ್ಕೆ ಇನ್ನೂ ಭಾರ ಎತ್ತಕ್ಕಾಗ್ತಿಲ್ಲ, ಇಷ್ಟು ಗಂಟೆ ಎತ್ತಿದೆ ಅಷ್ಟೇ. ಆಮೇಲೆ ಏನಾದರೂ ಒಂದು 5 kg ಪದಾರ್ಥ ಆದರೂ ಇಷ್ಟು ಹೊಡೆಯೋಕ್ಕಾಗ್ತಿದ್ದಿಲ್ಲ. ಹಿಂಗೆ ಈ ಕೈನ ಇಷ್ಟು ಬಳಸ್ಕೊಳಕ್ಕಾಗ್ತಿದ್ದಿಲ್ಲ. ಇವಾಗ ಏನೂ ಇಲ್ಲ, ಎತ್ಬೋದು, ಇಲ್ಲಿವರೆಗೂ ಎತ್ಬೋದು. ಆಮೇಲೆ ನಮ್ಮ ಕೈನ ಹಿಂಗೆ ತಿರ್ಸೋಕ್ಕಾಗ್ತಿದ್ದಿಲ್ಲ. ಏನಾದರೂ ನಾವು ನನ್ನ ಹೊರಗಡೆ ಬಾಡಿ ಬಿಚ್ಚಬೇಕು ಅಂದ್ರೆ ಹಿಂಗೆ ಬಿಚ್ಚಬೇಕು ಅಂದರೆ ಒಂದು ಈ ಕಡೆಯಿಂದ 2 ಫೋಟೋ ಬಾಡಿ ಬಿಚ್ಚಕ್ಕೆ, ಇಲ್ಲಾಂದ್ರೆ ಅಷ್ಟು ಇದಾಗ್ತಿತ್ತು. ಆಮೇಲೆ ನಿದ್ದೆ ಮಾಡ್ಬೇಕು ಅಂದ್ರೆ ಈ ಕಡೆ ಇದು ತಿಂದು ಹಾಕೊಂಡು ಇದು ಮಾಡಿದ್ರೆ ಬೆಳಿಗ್ಗೆ ರಟ್ಟ ಒಂದು 2 ಟೈಮು ಏನೂ ಆಡ್ಸೋಕ್ಕಾಗ್ತಿಲ್ಲ, ಏನು ಎತ್ತಕ್ಕಾಗ್ತಿಲ್ಲ, ತುಂಬ ನೋವು ಬಂತು. ಇವಾಗ ಏನೂ ಇಲ್ಲ, ಎಲ್ಲ ಕ್ಲೀನಾಗಿ ಆಡಿಸ್ಬೋದು, ಏನೂ ಇಲ್ಲ. ನಮ್ಗೆ ನಡ ಇದಾಯ್ತಿತ್ತು, ಅದು ಅಷ್ಟೇ ಸಹ ಏನು ಜಾಸ್ತಿ ಇದು ಮಾಡೋಕ್ಕಾಗ್ತಿತ್ತು. ಇವಾಗ ಅದು ಕೂತ್ಕೊಂಬಕ್ಕಾಗ್ತಿದ್ದಿಲ್ಲ. ಆಮೇಲೆ ಕೂತಿದ್ದು ಎದ್ರೆ ಸುಮಾರು ಒಂದು ಅರ್ಧ ಗಂಟೆ ಆಯ್ತಿತ್ತು. ನಾನು ಸ್ಟಡಿಯಾಗಿ ನಿಂತ್ಕೋಬೇಕು, ಹಿಂಗೆ ನಿಂತ್ಕೋಬೇಕು. ಇವಾಗ ಏನು ಇದು ಎಲ್ಲ ಈಗ ಇಷ್ಟು ಹಿಂಗೆ ಕೂತ್ಕೊಂಡು ಸಡನ್ ಹಿಂಗೆ ಗೊತ್ತಿದ್ದಿಲ್ಲ, ಇದಾಗಿದೆ. ಈಗೆಲ್ಲ ಕ್ಲೀನಾಗಿದೆ ಸರ್, ನಮಗೇನು ಇದಿಲ್ಲ, ಕ್ಲೀನಾಗಿ ಆಡಿಸ್ಬೋದು ಎಲ್ಲ. ನಿಮಗೆ ಇದು ಎಷ್ಟು ದಿನದಿಂದ ಸ್ಟಾರ್ಟ್ ಆಯ್ತು? ಇದು ನನಗೆ ಇದು ಒಂದು 6 ತಿಂಗಳಿಂದ ಜಾಸ್ತಿ ನಾವು ಸ್ಟಾರ್ಟ್ ಆಯ್ತು ಸರ್. 6 ತಿಂಗಳಿಂದ ನಾನು ಜಾಸ್ತಿ ತೂಕದ ಪದಾರ್ಥ ಯಾವುದೂ ಇರ್ತೇ ಇರಲಿಲ್ಲ. ಆಮೇಲೆ ಜಾಸ್ತಿ ಯಾವುದೋ ನಾನು ತೂಕದ ಕೆಲಸಕ್ಕೆ ಹೋಗ್ತಿದ್ದಿಲ್ಲ, ಯಾಕಂದ್ರೆ ತೂಕ ಮೇಕೆ ಎತ್ತಕ್ಕಾಗಲ್ಲ. ಇಷ್ಟರಿಂದ ಮೇಕ ಎಷ್ಟಾದ್ರು ಭಾರ ಎತ್ತಿದೆ ಅಷ್ಟೇ. ಇಷ್ಟಿಂದ ಮೇಕ ಇನ್ನೂ ಇದ್ರ ಮೇಕ ಭಾರ ಎತ್ತಕ್ಕಾಗ್ತದೆ. ಭಾರ ಎತ್ತಕ ಒಂದು 5 kg 6 kg ಭಾರನೂ ಮೇಕ ಎತ್ತಕ್ಕಾಗ್ತದೆ. ಸುತ್ತಿಗೆ ಹಿಡಿದ್ರು ಅಷ್ಟೇ, ಸುತ್ತಿಗೆ ಹಿಡಿದ್ರು ನಾನು ಈ ಪೋಸ್ಟ್ ಕೂತ್ಕೊಂಡು ಹಿಂಗೆ ಹೊಡ್ತಿದ್ದೆ ಅಷ್ಟೇ. ಈ ಪೋಸ್ಟ್ಲಿ ಇಲ್ಲಿ ಹೊಡೆಯಕ್ಕಾಗ್ತದೆ. ಇವಾಗ ನೋಡಿ ಈ ರಟ್ಟೆ ಇವಾಗ ಹಿಂಗೆ ಆಡಿಸ್ಬೋದು. ಇನ್ನೊಂದು ಈ ರಟ್ಟೆ ಈ ಥರ ಈ ಕಡೆ ಹಿಂಗೆ ಆಡ್ಸಕ್ಕಾಗ್ತೀವಿ. ಈ ರಟ್ಟೆ ಈ ಥರ ಬರ್ತಾನೆ ಇರ್ತಿಲ್ಲ, ಇಷ್ಟೇ ಲಾಸ್ಟ್ ಒಂದು ಇಷ್ಟು ಮೇಲೆ ಮೇಲ್ ಎತ್ತು ಅಂದ್ರೆ ಕಣ್ಣೀರು ನೋಡ್ತಿದ್ರು, ಅಷ್ಟು ನಮ್ಗೂ ಸ್ಟಾರ್ಟ್ ಆಯ್ತು. ಏನು ಇವಾಗ ನೋಡಿ ಈಗ ರಟ್ಟೆ ಈ ಕಡೆ ನೋಡಿಸ್ಬೋದು, ಈ ಕಡೆ ನೋಡಿಸ್ಬೋದು. ಆಮೇಲೆ ಹಿಂಗೆ ಎತ್ಬೋದು, ಹಿಂಗೆ ಅನ್ಬೋದು. ನೋಡಿ ಈಗ ನಾನು ಯಾವಾಗಲೂ ಈ ಕೈನ ಹಿಂಗೆ ಮುಟ್ಟೆ ಇಲ್ಲ ಹಿಂಗ ನೋಡಿ. ಇವಾಗ ಫ್ರೀಯಾಗ ಈ ಟಿವಿ ಹತ್ರ ಬರ್ತಾಯಿದೆ, ಅದೇ ಒಂದು ಸಂತೋಷ. ನೋಡಿ ಈ ನೋಡಿ ಈಗ ಹಿಂಗೆ ಬರ್ತಾಯಿದೆ. ಈ ನೋಡಿ ಹಿಂದ್ಗಡೆ ಹಿಂಗೆ ಇದು ಮಾಡ್ಬೋದು. ಈ ಹಿಂದ್ಗಡೆ ನಾನು ಯಾವಾಗಲೂ ಇದನ್ನ ಕೈನ ಹಿಂಗೆ ಆರಿಸೇ ಇಲ್ಲ. ಒಂದು 6 ತಿಂಗಳಾಯ್ತು ಈ ಕೈಯಲ್ಲಿ ಇದು ಮಾಡಿ. ನಾನು ಸ್ನಾನ ಮಾಡ್ಬೇಕಾದ್ರೂ ಈ ಕಡೆ ಹಿಂಗ ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಏನಿದ್ರು ಇಲ್ಲಿಂದ ಇಷ್ಟಕ್ಕೆ ಎತ್ಕಾಗ್ತದೆ, ಇಲ್ಲಿಗೆ ಹಿಂಗ ಇದು ಮಾಡ್ತಿದ್ದೆ ಅಷ್ಟೇ. ಇವಾಗ ನೋಡಿ ಈಗ ನೋಡಿ ಕೈ ಈಗ ಸುಮಾರು 6 ತಿಂಗಳಾಗಿತ್ತು ನಾನು ಕೈನ ಇಲ್ಲಿ ಇಟ್ಟಿಲ್ಲ ಕ್ಲೀನಾಗ. ಕೆಳಗಡೆ ನಿದ್ದೆ ಮಾಡೋಬೇಕಾದ್ರೆ ಹಿಂಗೆ ಇರ್ತಿದ್ದೆ ಅಷ್ಟೇ. ಹಿಂಗೆ ಕೂತಿದ್ದಾಗ ಏನಾದ್ರು ನಿಂತಿದ್ದಾಗ ಕೆಲಸ ಮಾಡಾಗ ಕೈ ಇದು ಮಾಡೋಕ್ಕಾಗೋದು. ಆಮೇಲೆ ಇಷ್ಟು ಮೇಲೆ ಭಾರ ಎತ್ಕೊಂಡು ಇದು ಮಾಡೋಕ್ಕಾಗೋದು. ಈ ನೋಡಿ ಹಿಂಗೆ ಎತ್ತಿದ್ರೆ ನೋಡಿ ಕ್ಲೀನಾಗಿ ಏನೂ ಇಲ್ಲ. ಈಗ ಒಂಥರ ಏನೋ ಫುಲ್ ಫ್ರೀ ನೋಡಿ. ಆಮೇಲೆ ಕೈ ಹಿಂಗೆ ಆಡುತ್ತೆ. ಆವಾಗ ಹಿಂಗೆ ಇಲ್ಲಿ ಬಂತು ಅಂದ್ರೆ ಸಗತ್ ನೋವು ಬಂದ್ಬಿಡ್ತಿದ್ವಿ. ಕಣ್ಣೀರಾಗ ನೋಡ್ತಿಷ್ಟು ಎತ್ಬಿಡ್ತು ಅಂದ್ರೆ ಕೈ ಎತ್ತಿದ್ರು. ಸುತ್ತಿಗೆ ಎತ್ತಿರಂತೂ ಒಂದು 4-5 ಇಟ್ಟು ಕೆಳಗಡೆ ಹೊಡೆದಿದೆ ಅಷ್ಟೇ. ಹೊಡೆದು ಬಿಟ್ರೆ ಇನ್ನೂ ರಟ್ಟನೆ ಗೊತ್ತಿದ್ದಿಲ್ಲ. ಏನು ಇಷ್ಟು ಲಾಸ್ಟ್ ಒಂದು ಏನೇ ಕೆಲಸ ಮಾಡ್ಬೇಕಾದ್ರೆ ಇಷ್ಟಿಂದ ಏನಾದ್ರು ಕೆಲಸ ಮಾಡ್ತಿದ್ವಿ, ಇಷ್ಟು ಮೇಲೆ ಎತ್ತಕ್ಕಾಗ್ತಿದ್ದಿಲ್ಲ. ಇವಾಗ ಫುಲ್ಲು ಫ್ರೀ ಆಗೈತೆ, ಏನೂ ಇದಿಲ್ಲ ಸರ್. ಈ ಸಮಸ್ಯೆ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಯಾವ ತರ ಒಂದು ಅದನ್ನ ಕಷ್ಟ ಏನೇನೆಲ್ಲ ಫೇಸ್ ಮಾಡ್ತೀವಿ? ಅಯ್ಯೋ ಕಷ್ಟ ಅಂತ ಹೇಳ್ತಾ ಉಂಟಲ್ಲ ಸರ್, ಅಂತ ಕಷ್ಟ ಆಯ್ತಿತ್ತು. ಆದ್ರೆ ಯಾರಿಗೂ ಹೇಳ್ತಾ ಇದ್ದಿಲ್ಲ ನಾವು, ಯಾಕಂದ್ರೆ ಯಾರೋ ಒಂದು ಜೊತೆ ಹೇಳ್ಕೊಂಡ್ರಾಗ ನಮ್ಮ ಕೆಲ್ಸಕ್ಕೆ ಎಲ್ಲ ಅದು ಇದು ಭಯ ಜಾಸ್ತಿ. ಯಾಕಂದ್ರೆ ಏನು ರಟ್ಟೆ ಇದ್ದ ಕಾಲ ಇವ್ನು ಕರ್ಬಿಟ್ಟು ಏನ್ ಕೆಲಸ ಮಾಡೋದು ಅಂತ ನಮ್ಗೆ ಏನಾದ್ರು ಆದಷ್ಟು ನಾವು ಕೈಲಿ ಆದಷ್ಟು ಮಾತ್ರ ಇತ್ತ ಮಟ್ಟಕ ಕೆಲಸ ಇದು ಮಾಡೋದು. ಆ ಕೆಲಸ ಬಂದಾಗ ಅದನ್ನ ಕೂತ್ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗೋದು. ಅವ್ರು ಅಂದ್ರೆ ನಾನು ಜಾಸ್ತಿ ಹೇಳ್ತಾ ಇದ್ದಿಲ್ಲ. ಮನೇಲಿ ಹೇಳ್ತಿದ್ದೆ, ಅವರು ಏನೋ ಹೇಳ್ತಾರ ಕೆಲಸ ಮಾಡಕ ಹಂಗ ಹಿಂಗ ಅಂತ ಇದು ಮಾಡ್ತಾರ ಅಂದ್ಬಿಟ್ಟು ಜಾಸ್ತಿ. ಇವಾಗ ಏನಿಲ್ಲ ಈಗ ಒಂದು 5-10 ನಿಮಿಷದಿಂದ ನಾವು ಫುಲ್ ಫ್ರೀ ಆಗೋದು. ಒಂಥರ ಏನೋ ಒಂದು ಪುನರ್ಜನ್ಮ ಸಿದ್ಧಾಯ್ತು ಸರ್. ಅದು ನಿಮ್ಗೆ ಯಾವಾಗ ನೆನೆಸ್ಕೋಬೇಕು ನಮಗೆ. ನೋಡಿ ನನಗೆ ಈ ರಟ್ಟೆ ಹಿಂಗೆ ಎತ್ತಕ್ಕೆ ನಮ್ಮ ಹತ್ರ ಖುಷಿ ಇದೆ ಅದ್ರಾಗ. ಯಾಕಂದ್ರೆ ನಾವು 6 ತಿಂಗಳಿಂದ ನನ್ನ ರಟ್ಟಲ್ಲಿ ಈ ತರ ನೋಡಿ, ಈ ರಟ್ಟಲ್ಲಿ ಏನು ಮುಟ್ಟೆ ಇಲ್ಲ ಸರ್. ನಾನು ಈ ಕೈನ ನಾನು ಹಿಂಗೆ ಆಡ್ಸೇ ಇಲ್ಲ ನಾನು.
ಭಾರ ಎತ್ತಬೇಕು ಅಂದ್ರೆ ಒಂದು ಲಾಸ್ಟ್ ಇಷ್ಟು ಮೇಲೆ ಭಾರ ಎತ್ತಾಗ ಹಾಗೂ ಎತ್ತಲೇಬೇಕು ಅಂದ್ರೆ ಈ ಕೈನ ಸಪೋರ್ಟ್ ಇಟ್ಕೊಂಡು ಈ ಕೈಲಿ ಏನಿಲ್ಲ, ಸುಮ್ಮನೆ ಈ ಕೈಲಿ ಇದು ಮಾಡ್ಕೊಂಡು ಇಷ್ಟು ಕಂಡ್ಕೊಂಡು ಈ ಕೈಲಿ ಹಿಂಗ ಮೇಲ್ಗಡೆ ಎತ್ತಿದೆ ಅಷ್ಟೇ, ಈ ಕೈಲಿ ಏನು ಎತ್ತಿದ್ದಿಲ್ಲ. ಈ ದುಡಿಮೆಗೆಲ್ಲ ಸಮಸ್ಯೆ ಫುಲ್ ಇದಾಯ್ತು ಸರ್. ಏನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಹಿಂಸನೆ, ಒಂದು ವೆಯ್ಟ್ ಎತ್ಬೇಕಾದ್ರೂ ಹಿಂಸನೆ, ಮನೆಗೆ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಯ್ತು ಸರ್. ಇವಾಗ ಏನು ಇದಿಲ್ಲ, ಅದಕ್ಕೆ ನಾನು ಹೇಳೋದು ನಿಮ್ನ ಯಾವಾಗ ನಾನು ನೆನಪಿರ್ತೀವಿ ಸರ್. ಯಾಕಂದ್ರೆ ನನಗೆ ಅಷ್ಟು ಖುಷಿ ಆಯ್ತು ಇವಾಗ, ಏನು ಇದಿಲ್ಲ, ಅದೇ ಒಂದು ಸಂತೋಷ ಸರ್. ಸ್ನೇಹಿತರೆ, ಮುಖ್ಯವಾಗಿ ಇಲ್ಲಿ ನಾವು ಕೊಡ್ತಕ್ಕಂಥ ಒಂದು ಏನು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಇವಾಗ ಅದು ಪರ್ಮನೆಂಟು. ಅದೇನೋ ಇವಾಗ 15 ದಿನಕ್ಕೆ ಏನೋ ಪೇನ್ ಕಿಲ್ಲರ್ ಕೊಡ್ತಾರೆ. ಮುಖ್ಯವಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ಸರ್ಜರಿ, ಪೇನ್ ಕಿಲ್ಲರ್ಸು, ಸ್ಟಿರಾಯ್ಡ್ಸು ಅವನ್ನ ಯಾವನ್ನೂ ನಾವು ಯೂಸ್ ಮಾಡೋಲ್ಲ, ಅದು ಸಪೋರ್ಟ್ ಮಾಡೋಲ್ಲ. ಮತ್ತು ಫ್ಯಾನ್ಸಿ ಡಯಟ್ ಅದರಲ್ಲಿ ಹೇಳೋದು ಒಂದು ಬೇಸಿಕ್ ಡಯಟ್ ಫಾದರ್ ಅವಾಯ್ಡ್ ಮಾಡ್ತೀವಿ ಹೇಳ್ತೀವಿ. ಹಿಂದಿನ ಸ್ಟಾರ್ಟ್ ಮಾಡಿ ನಾಳೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವತ್ತು ಬಂದರು, ನೀವು ಬಂದಾಗ ಎಕ್ಸಾಮಿನೇಷನ್ ಮಾಡಿದಾಗ ಅವರು ವೆರಿ ವೆರಿ ರಿಸ್ಟ್ರಿಕ್ಟೆಡ್ ಮೂಮೆಂಟ್, ರೇಂಜ್ ಆಫ್ ಮೂಮೆಂಟೇ ಕಮ್ಮಿ. ಸರ್ ನಿಮಗೆ ನಾನು ಅಲ್ಲಿ ಎಕ್ಸಾಮ್ ಚೆಕ್ ಮಾಡ್ಬೇಕಾದ್ರೆ ಹೇಳಿದೆ ನಿಮಗೆ ಒಂದು ಮ್ಯಾಜಿಕ್ ತರ ಇದು ಮಾಡುತ್ತಾ ಜಸ್ಟ್ ಒಂದು 10 ನಿಮಿಷ ತೋರಿಸ್ತೀನಿ ಅಂತ ಹೇಳಿದ್ರೆ, ನೀವು ಇವಾಗ ನೀವು ಯಾವ ತರ ಸಂತೋಷ ಆಗ್ತೀವಿ? ತುಂಬಾ ಸಂತೋಷ, ಹೇಳ್ತಾ ಮಕ್ಕಳ ಅಷ್ಟು ಸಂತೋಷ ಆಯ್ತದೆ. ಯಾಕಂದ್ರೆ ನೀವು ಅಲ್ಲಿ ಇದು ಮಾಡಾಗ ನೀವು ಪ್ಲಸ್ ಮಾಡಾಗ ಏನಂದ್ರೆ ಒಂಥರ ಕೈ ಇಟ್ಟರೆ ಒಂಥರ ಏನು ಪ್ರಾಣ ಹೋದಾಗೈತಿ. ಇವಾಗ ನೋಡಿ ಇಷ್ಟು ಪ್ಲಸ್ ಮಾಡಾಕೈತಿ, ಏಟ್ ಹೊಡಿಯಕಾಯ್ತಿಲ್ಲ. ಇಲ್ಲಿ ಪ್ಲಸ್ ಮಾಡಿದಾಗ ನಂಗೆ ಫುಲ್ ಏನೋ ಇದು ಕಳೆದು ಬಿದ್ದೋಯ್ತದೆ ಕೆಳಗಡೆ, ಅದೊಂದು ಇದಾಯ್ತಿತ್ತು. ಇವಾಗ ನೋಡಿ ಏನೂ ಇದಿಲ್ಲ, ಒಂಥರ ಫ್ರೀ. ನೋಡಿ ಕಾಣಿಸ್ತದೆ ಒಂಥರ ಏನೋ ಒಂದು ಖುಷಿ ನನಗೆ. ಈಗ ಏನೋ ಒಂದು ಪುನರ್ ಜನ್ಮ ಬಂದಾಗ ಇತ್ತಾಗ ನೋಡಿ, ಏನು ರಟ್ಟ ಎಲ್ಲ ಈಗ ಎಷ್ಟು ಕ್ಲಿಯರ್ ಆಗಿದೆ ಆಯ್ತದ. ನಾನು ಇಷ್ಟು ಯಾರೊಂದು ಹೇಳ್ಕತ್ತಿದ್ದೆ ಸರ್, ಅಲ್ಲಿ ಮನೇಲಾದ್ರು ಸುಮ್ಮನೆ ನೋಯ್ತದ ಅಂತ ಹೇಳ್ಕತ್ತಿದ್ದೆ ಅಷ್ಟೇ. ನಾ ಕೆಲ್ಸಕ್ಕೆ ಹೋದ್ರೆ ಎಲ್ಲಾರು ಅದು ಜಾಸ್ತಿ ಯಾರೊಂದು ಹೇಳ್ಕತ್ತಿದ್ದಿಲ್ಲ. ಯಾಕಂದ್ರೆ ಹೇಳ್ಕೊಂಡ್ರಾಗ ಅವರು ಏನು ಇದು ಮಾಡಕ್ಕಾಗಲ್ಲ ಅಂತ ಇದು ಮಾಡ್ತಿದ್ರು ಅಂದ್ಬಿಟ್ಟು ಯಾರು ಜೊತೆ ಜಾಸ್ತಿ ಇದು ಮಾಡ್ತಿದ್ದಿಲ್ಲ. ಇವಾಗ ನೋಡಿ ತುಂಬಾ ಸಂತೋಷ ನನಗೆ. ಮತ್ತೆ ಆ ಸೊಂಟದ್ದು ಹೇಳಿದ್ರು ಸರ್, ಸೊಂಟದ್ದು ಅದೇ ಯಾವಾಗ ಸ್ಟಾರ್ಟ್ ಆಯ್ತು, ಎಷ್ಟು ವರ್ಷದಿಂದ ಸರ್? ಅದು ಸೊಂಟದ್ದು ನನಗೆ ಸುಮಾರು ಒಂದು 4-5 ವರ್ಷದಿಂದ ಆಯ್ತು ಸರ್. ಯಾಕಂದ್ರೆ ನಾನು ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಅದರಿಂದ ಆಮೇಲೆ ಕೂತ್ಕೊಂಡ್ರೆ ನಾವು ಅಕಸ್ಮಾತ್ ನಡಬೇಕು ಅಂದ್ರೆ ಇಷ್ಟು ಒಂದು 20 ಅಡಿ ದೂರಕ ನಾನು ಸ್ವಲ್ಪ ಬೆಂಡ್ ಆಗಿ ಹೋಗ್ಬೇಕು, ಸ್ಟ್ರೈಟು ಆಮೇಲೆ ಇದ್ ಮಾಡಿದ್ರು ಜಾಸ್ತಿ ಇದ್ ಮಾಡಿದ್ರು ಕೆಲಸ ಮಾಡಕ್ಕಾಗ್ತಿಲ್ಲ, ಬೊಗ್ ಕೆಲಸ ಮಾಡಕ್ಕಾಗಲ್ಲ. ಏನೋ ಒಂದು 10 ನಿಮಿಷ 20 ನಿಮಿಷ ಬೊಗ್ಗಿದ್ರೆ ಇನ್ನು ತಿರ್ಗಾ ನೋವು ಬಂದ್ಬಿಡ್ತಿತ್ತು, ತುಂಬಾ ನೋವು ಬಂದ್ಬಿಡ್ತಿತ್ತು ಸೊಂಟ ನೋವು. ಇವಾಗ ನೋಡಿ ಏನಿಲ್ಲ, ಹಿಂಗೆಲ್ಲ ಆಡಿಸ್ಬೋದು, ಕೂತ್ಕೋಬಹುದು, ಆಮೇಲೆ ಇಷ್ಟು ಚೆನ್ನಾಗಿ ಹೋಗ್ಬೋದು. ಆಮೇಲೆ ನಾನು ಈ ಕೆಳಗಡೆ ಕೂತ್ಕೋಬೇಕು, ಕೈ ಊರೇ ಕೂತ್ಕೋಬಹುದು. ನೋಡಿ ಈಗ ಕೂತ್ಕೋಬೇಕು ಸರ್, ನಾನು ಈ ತರ ಕೈ ಊರೇ ಹಿಂಗ್ ಕೂತ್ಕೋತಾ ಇದ್ದೀನಿ. ಇಲ್ಲ ಆ ತರ ಕಷ್ಟ ಆಗ್ತಿದೆ. ಯೂಶಲಿ ಹೆಂಗ್ ಮಾಡ್ಬೇಕಾದ್ರೆ ಪಟ ಕೂತ್ಕೊಂಡು ಅದೇ ಹೇಳಕ್ಕಾಯ್ತು ಸ್ವಲ್ಪ. ಅದೇನಂದ್ರೆ ಕಾಲ್ ನಿಟ್ಕೊಂಡು ಹಿಂಗ್ ಕೂತ್ಕೊಂಡು ಹೇಳ್ತಾ ಇದ್ದೆ. ನೋಡಿ ಇವಾಗ ಏನಿಲ್ಲ, ಇಷ್ಟು ಈ ತರ ಕೂತ್ಕೊಂಡು ನೋಡಿ ಇವಾಗ ಏನೂ ಇದಿಲ್ಲ. ನಾನು ಕೂತ್ಕೋಬೇಕಾದ್ರೆ ಇದ್ ಮಾಡ್ತೀನಲ್ಲ, ಈಗ ಇಷ್ಟು ಸರಿ ಆರಾಮಾಗ ಪಟ್ಟಣ ಕೂತ್ಕೋಬಹುದು. ಮೊದಲು ಏನಾಯ್ತು, ನೀನ್ ಕೂತ್ಕೋಬೇಕು ಅಂದ್ರೆ ಇಲ್ಲಿ ಹಿಡ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಸ್ಲೋ ಕೂತ್ಕೊತಿದ್ದು. ಈ ತರ ನಿಧಾನಕ್ಕೆ ಹಿಂಗ್ ಮಾಡಿ ಕೈ ಹಿಂಗ್ ಊರ್ಬಿಟ್ಟು ಕೂತ್ಕೊಂಡು, ಅದು ಯಾರು ಪಕ್ಕದಲ್ಲಿ ಅವರ ಏನಾದ್ರು ನೋಡ್ಕೊಂಡು ಕೂತ್ಕೊತಿದ್ದು. ಇಲ್ಲಾಂದ್ರೆ ಯಾವ್ದು ಒಂದು 15 ಮೇಲೆ ಕೂತ್ಕೋಬಹುದು, ಅವ್ರು ಏನು ಬೊಗ್ಗದ ಅಂತಾರ. ನೋಡಿ ಇವಾಗ ಏನೂ ಇದಿಲ್ಲ, ಕುತ್ಕೊಂಡಿದ್ಮೇಲೆ 20 ಅಡಿವರೆಗೂ ಬೊಕ್ಕಿನೇ ನಡೀತಿದ್ದೆ, ಇಷ್ಟು ಬೊಗ್ತಿದ್ದಿ ಸರ್. ನೋಡಿ ಇವಾಗ ಸ್ಟ್ರೈಟಿಂಗ್ ಮಾಡಬಹುದು, ಏನಿಲ್ಲ. ನಾನು ಇಲ್ಲಿ ಕೂತಿದ್ದಾಗ ಅಷ್ಟು ಕೂತ್ಕೊಂಡ್ರು ನಡ ನಾವು ಮುಗ್ತಿರ್ತಾರೆ. ಈಗ ನೋಡಿ ಏನಿಲ್ಲ, ನೋಡಿ ಇಷ್ಟು ಮಾಡಿಸ್ಬೋದು. ಆಮೇಲೆ ಅದು ಬಂದಾಗ ಏನು ಅರ್ಸಕಾಯ್ತು. ಇವಾಗ ನೋಡಿ ಕಂಪ್ಲೀಟ್ ಎಲ್ಲ ಇದಾವೆ. ಆಕ್ಚುಲಿ ಕಾರ್ಪೆಂಟರ್ಗೆ ಮೇನ್ ಮುಖ್ಯವಾಗಿ ಬೇಕಾಗಿದ್ದು ಕೈ, ಸೊಂಟ. ಯಾಕಂದ್ರೆ ಕುತ್ಕೊಂಡು ಮಾಡ್ತಾ ಕೆಲಸ ಕೈ ಸ್ಟ್ರಾಂಗ್ ಇರಬೇಕು. ಏನಾದ್ರೂ ಇಂಜುರಿ ಆಯ್ತು ಅಂತಂದ್ರೆ ನಿಮ್ ಕೆಲಸ ಸ್ಟಾಪ್ ಆಗುತ್ತೆ, ಗೌರ್ಮೆಂಟ್ ಸ್ಟಾಪ್ ಆಗುತ್ತೆ, ಆಮೇಲೆ ಈ ತರ ಇರ್ತಕ್ಕಂಥದ್ದು. ಬಟ್ ಜಸ್ಟ್ ಅದೊಂಥರ ಏನ್ ಗೊತ್ತಾ ಸರ್, ನಾವು ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ನಮ್ಮ ಕರ್ತವ್ಯ. ನಿಮ್ಗೆ ಮೇಲಾಗ್ಬೇಕಂತ ಇತ್ತು, ಭಗವಂತನ ಇಚ್ಛೆಯಿಂದ ಮೇಲೆ ಆಯ್ತು ಅಷ್ಟೇ. ನಾವು ತುಂಬಾ ಅದೇ ಸಂತೋಷ. ನಾವು ಯಾವಾಗ ನಿಲ್ಸಕ್ಕಿರ್ತೀವಿ ಸರ್, ಯಾಕಂದ್ರೆ ನಮ್ಗೆ ಯಾವಾಗ ಗೊತ್ತೇ ಇಲ್ಲ ನಮ್ಗೆ. ಇಲ್ಲ ಅಂದ್ರೆ ನಾವು ಸುಮಾರು ಎಲ್ಲಾರೆಲ್ಲ ತೋರಿಸಿದ್ರೆ ಏನೂ ಇದಾಗಿಲ್ಲ. ಬೇರೆ ಕಡೆ ತೋರಿಸುತ್ತೆ, ಬೇರೆ ಕಡೆ ತೋರಿಸ್ರು ಅವರು ಇಂಜೆಕ್ಷನ್ ಮಾಡ್ತಿದ್ದು, ಏನೇ ನೋವು ತಡೆಯೋದು. ನೋವು ತಡೆಯಕ್ಕೆ ನಾನು ಯಾವಾಗಲೂ ಒಂದು 5 ದಿವಸ ಆದ್ರೆ ಯಾವಾಗ ಇಂಜೆಕ್ಷನ್ ಮಾಡ್ಸೋದು ಸರ್. ನೋವು ಇಂಜೆಕ್ಷನ್ ಮಾಡ್ಸೋದು, ಯಾಕಂದ್ರೆ ಒಂದು ವಾರಕ್ಕೊಂದ್ಸಲ తీసుకొಸಲ ಯಾವಾಗ ಇಂಜೆಕ್ಷನ್ ಮಾಡ್ತಾ ಇದೀವಿ, ಯಾಕಂದ್ರೆ ನೋವು ತಡೆಯಕ್ಕಾಯ್ತಿಲ್ಲ ನಮ್ಗೆ. ಅದರಿಂದ ಅದು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಒಂದು 4-5 ಟೈಮ್ ಇಂಜೆಕ್ಷನ್ ಮಾಡಿಸ್ಕೊಂಡು ಫುಲ್ ಎತ್ತಿತ್ತು, ನೋವು ಬರ್ತಿತ್ತಿಲ್ಲ, ಹಾಗೂ ಎತ್ತಿತ್ತಿಲ್ಲ, ಎತ್ತಕ್ಕಾಯ್ತಿತ್ತಿಲ್ಲ. ಅದೇನು ನೋವು ಕಮ್ಮಿ ಆಯ್ತಿತ್ತು ಅಷ್ಟೇ, ಪೇನ್ ಕಮ್ಮಿ ಇತ್ತು, ಬಟ್ ಮೂವ್ಮೆಂಟ್ ಆಯ್ತಿತ್ತಿಲ್ಲ. ಅಲ್ಲಿ ಇದು ಈಗ ನೋಡಿ ಈ ತರ ಬಂದಿತ್ತಿಲ್ಲ. ಸ್ನೇಹಿತರೆ, ಇದು ಈ ತರ ನಾನು ಇದನ್ನೇ ಮಾಡಿಲ್ಲ ಸರ್.
ನಾನು ಯಾವಾಗಲೂ ಸ್ನಾನ ಮಾಡ್ಬೇಕಾದ್ರೆ ನಾನು ಹೆಚ್ಚು ಕಮ್ಮಿ 6 ತಿಂಗಳಿಂದ ಈ ಕಡೆ ಇಷ್ಟು ಮಾತ್ರ ಇದು ಏನೋ ಇದನ್ನೇ ಮಾಡ್ತಿಲ್ಲ ಸೋಪ್ ತಗೊಂಡು ಈ ಈ ಕಡೆ ಎಲ್ಲ ಹೆಂಗಿರ್ತದೆ ಈ ಕಡೆ ಏನು ಇದು ಮಾಡ್ತಿದ್ದಿಲ್ಲ ಅಷ್ಟೇ ನನ್ನ ಕೈಲಿ ಏನಾಯ್ತು ಅಷ್ಟು ಈಗ ಅಂದ್ಬಿಟ್ಟು ಅಲ್ಲಿ ಇದು ಮಾಡ್ತಿದ್ದು ಅಷ್ಟು ಬಿಟ್ರೆ ಇದು ಮಾಡ್ತಿದ್ದಿಲ್ಲ ನಾನು ಇವಾಗ ನೋಡಿ ಏನಿಲ್ಲ ಇವಾಗ ನೋಡಿ ಈಗ ಆಮೇಲೆ ಈ ತರ ಬರ್ತಿದ್ದಿಲ್ಲ ನನ್ನ ಕೈ ಈ ಕಡೆ ಕಿವಿ ಹತ್ರ ಬರ್ತಿದ್ದಿಲ್ಲ ಈಗ ಈಗ ಬರ್ತದ ಇಲ್ಲಿ ನೋಡಿ ಈ ತರ ಬಳಸ್ಬೋದು. ಸ್ನೇಹಿತರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಅಲ್ಲಿ ಮುಖ್ಯವಾಗಿ ಪೈನ್ ಮಾತ್ರ ಕಮ್ಮಿ ಆಗುತ್ತೆ ಬಟ್ ಮೂವ್ಮೆಂಟ್ ಮಾತ್ರ ರಿಸ್ಟ್ರಿಕ್ಟೆಡ್ ಇರುತ್ತೆ ಅಂದ್ರೆ ಅಷ್ಟೇ ಇರುತ್ತೆ. ಆ ಮೂವ್ಮೆಂಟ್ ಜಾಸ್ತಿ ಮೂವ್ಮೆಂಟ್ ಮಾಡಕ್ ಹೋದ್ರೆ ಅಲ್ಲಿ ಹಿಡಿತಾ ಇರುತ್ತೆ, ಪೈನ್ ಇರಲ್ಲ ಬಟ್ ಹಿಡಿತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಜಾಯಿಂಟ್ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಆ ಶೋಲ್ಡರ್ ಜಾಯಿಂಟ್ ನ ಕ್ಯಾಪ್ಸ್ಯೂಲ್ ಫುಲ್ ಒಂಥರ ಅದು ಬೇರೆ ತರನೇ ಆಗ್ಬಿಡುತ್ತೆ. ಅದು ಒಂಥರ ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದನ್ನ ನಾವು ಇಲ್ಲಿ ಜಸ್ಟ್ ಇಂಜೆಕ್ಷನ್ ಅಲ್ಲಿ ಈ ತರ ರೆಡಿ ಮಾಡಿರೋದು. ಮುಖ್ಯವಾಗಿ ನಾವು ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟಿಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಹಾಸ್ಪಿಟಲ್ ಬೋರ್ಡ್ ಹಾಕಿರ್ತೀವಿ ಒಂದು 4 ಕಡೆ, ನಾವು ಯಾವತ್ತೂ ಸ್ಟಿರಾಯ್ಡ್ ಇಂಜೆಕ್ಷನ್ ನಾವು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ. ಸೊ ಅದೇ ಸರ್, ನೀವು ಖುಷಿ ಆಯ್ತು ನಮ್ಗೆ. ನೀವು ನಿಮ್ ಬಗ್ಗೆ ಸ್ವಲ್ಪ ಹೇಳಿ. ಇವ್ರನ್ನ ನೀವು ನೋಡಿದ್ರಲ್ಲ, ಇಷ್ಟು ದಿನ ಈ ನೋಡಿದಾಗ ಏನ್ ಅನ್ಸುತ್ತೆ? ಕೈ ಎತ್ತಬೇಕಾಗ್ತಿಲ್ಲ ಏನ್ ಮಾಡಕ್ಕೆ ಕಷ್ಟ, ಹಾಸ್ಪಿಟ್ಲ್ ಕರ್ಕೊ ಇಂಜೆಕ್ಷನ್ ಹಾಕ್ಬೇಕು. ಅವಾಗ ಒಂದ್ ಸ್ವಲ್ಪ ದಿನ ರಜಾ ಹಾಕ್ಸೋ, ಇವಾಗ ಹಾಕಲ್ಲ ತಾನೆ ರಜಾ ಹಾಕ್ಸೋದು. ಒಂದಿನ ಬಿಟ್ಟು ಒಂದಿನ ಕೆಲಸ ಮಾಡ್ತು ಆದ್ರೆ ಇಲ್ಲಾಂದ್ರೆ ಮನೇಲಿ ಏನ್ ಮಾಡಕ್ ಆಗಲ್ಲ. ಹಂಗಾದ್ರೂ ನಮ್ಮ ಮನೆ ಕೆಲಸ ಅಲ್ವಾ ಅಂದ್ಬಿಟ್ಟು ತುಂಬಾ ಇಷ್ಟೇ ಅಲ್ಲ, ಒಂದು ಮನ್ಸಿಗೆ ಮನೆ ಮಾಡಲ್ಲ. ಅವೆಲ್ಲ ತುಂಬಾ ಕಷ್ಟ ಬೀಳೋರು. ನೀವೇನ ಅಂತೀರ ಅಂತ ಹೇಳ್ತಕ್ಕಾಗಲ್ಲ, ಕೈ ನೀರು ಬರ್ತಾ ಅಂತ ಹೇಳ್ಕೊತಿದ್ರು. ನಮ್ಮ ಬ್ಯಾಗು ಇಂಜೆಕ್ಷನ್ ಹಾಕ್ಸೋದು ಅವ್ರಿಗೆ ಎಷ್ಟು ಮೂವ್ಮೆಂಟ್ ಇಷ್ಟೇ ಮಾಡಕ್ಕಾಗ್ತಿದ್ರು, ನೀವು ನೋಡ್ತಿದ್ರು ಬಾಳೆನ ತಕ್ಕಾಗ್ತಿದ್ರು ತಲೆ ಮೇಲೆ ಎತ್ತುವಾಗ ನಮ್ಮ ಬದುಕುದಲ್ಲಿ ನಮ್ಮ ಮಗ ಎತ್ತವನ ಅಂದ್ಬಿಟ್ಟು ತಾವೇ ಎತ್ಬಿಟ್ಟು ಮಾಡ್ಬಿಟ್ಟು ನಮ್ಮ ಮಗ ಕಷ್ಟಪಟ್ಟು ಇರ್ತಲ್ಲ, ನಾನೇ ಮಾಡ್ಬಿಡೋಣ ಅಂತ ಹಾಲು ಕರ್ಕೊಳ್ಳೋದು, ಔಷಧಿ ಹತ್ರ ಸ್ವಲ್ಪ ಎತ್ಸೋದು, ತಾವೇ ಜಾಸ್ತಿ ಹಾಲು ಕರ್ಕೊಂಡ್ರೆ ಇರ್ತಿರೋದು ಅಷ್ಟೆಲ್ಲ ಕಷ್ಟ ಬಿಟ್ಟು ಎತ್ತಕ್ಕೆ ಆಗದೆ ನಂಗ ಸೈಡಲ್ಲಿ ಹೋಗೋದು ಕೂತಿದ್ದು ನಾನು ಅದು ಅಂತ ನೋವಾಯ್ತು ಅಂತ ನಾನು ಗೊತ್ತಾಗ ಹೇಳ್ಕೊಡ್ತೇನೆ. ನಿಮಗೆ ನೀವು ಹೆಂಗ್ ಗೊತ್ತಾಯ್ತು? ನಾವು ಬೋರ್ಡ್ ಸರ್ತಿ ಫೋನಲ್ಲಿ ನೋಡ್ಕೊಂಡು ತಂಗಿ ನೋಡಾಕಿ ನಾನು ತಕೊಂಡು ತೋರಿಸ್ಕೊಡ್ತೀನಿ, ತಂಗಿ ತಂದ್ಬಿಡಿ ತೋರಿಸ್ಕೊಡ್ತೀನಿ, ಮಾಡ್ಕೊಡ್ತೀನಿ. ಬೇರೆ ಎಲ್ಲ ಕಡೆ ವಾಸ ಆಗುತ್ತೆ ಆಗಲ್ಲ, ಒಂದು ಇಂಜೆಕ್ಷನ್ ತಗೋತೀವಿ ತಿರಿಯೋಕ್ಕಾಗಲ್ಲ ಅಂತ 2 ಗಂಟೆ ಯೋಚನೆ ಮಾಡ್ತಿದ್ದೆ. ನನಗೆ ತೋರಿಸ್ಕೊಡ್ತೀನಿ ಇವಾಗ ಇವ್ರು ನೋಡಿ ಸಂತೋಷ ಆಯ್ತು. ಸರಿ ಇವಾಗ ಮೂವ್ಮೆಂಟ್ ಮಾಡ್ತಿರಲ್ಲ ಚೆನ್ನಾಗಿ ಸಂತೋಷ ಆಯ್ತು. ಈಗ ದುಡಿಮೆ ಮಾಡಿದ್ರೆ ಸರ್ ನಮ್ಮ ಮಾಡಿದೆ ಮನೆ ಆಯ್ತಲ್ಲ, ಇವ್ರಿಗೂ ನೋವು ಯೋಚನೆ ಮಾಡ್ತಿದ್ದೆ. ಇದು ಅವಾಗ ಆಜಾಗ್ಲಿ ನಮ್ಮ ಕಷ್ಟ ಹೊಸ ಸಾಕು, ನಮ್ಮ ಕೋರ್ಸು ಒಳ್ಳೆ ಕಡೆ ಒಳ್ಳೆ ಮಾಡ್ಕೊಡೋಣ ದುಡಿಮೆ ಮಾಡ್ತೀನಿ ಅಂತ ಕೈಪಾಗಿ ಖುಷಿ ಆಯ್ತಾ? ಖುಷಿ ಆಯ್ತು. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನಾಯ್ತು ಎಲ್ಲ ಒಂದು ಇದು ಮಾಡಿ, ಈಗ ನಮ್ಗೆ ಈಗ ಗುಣ ಆಗಲ್ಲ, ನಮ್ಗೆ ಏನೋ ಇದಾಗಲ್ಲ, ನಾನು 6 ತಿಂಗಳಿಗೆ ಇದು ಮಾಡಿ ಈಗ ನನಗೆ ಒಂಥರ ಏನೋ ಒಂಥರ ಫುಲ್ ಸಂತೋಷ ಹೇಳ್ಕೊಂಬಕ್ಕಾಗಲ್ಲ, ಅಷ್ಟು ಸಂತೋಷ ಆಗಲ್ಲ. ದಯವಿಟ್ಟು ಬಂದು ಎಲ್ಲ ತೋರಿಸಿ, ಒಳ್ಳೆ ಗುಣ ಆಗುತ್ತೆ. ನಾನು ಕೇಳ್ಕೊಳೋದು ಇಷ್ಟ. ಯಾಕಂದ್ರೆ ನನಗೆ ಈಗ ನೋಡಿದ್ರೆ ನಾನು ಏನು ಹೇಳೋದು ನನಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ಎಲ್ಲ ಬನ್ನಿ, ಇದು ಮಾಡಿ, ಎಲ್ಲ ಇದು ಮಾಡಿ, ಅದೇ ನನಗೊಂದು ಸಂತೋಷ. ಈಗ 10 ನಿಮಿಷ ನಮಗೆ ಏನೋ ಒಂಥರ ಖುಷಿ ಆಗತ್ತೆ ಅಂತ ಹೇಳ್ಕೊಂಬಕ್ಕಾಯ್ತಾ ಇಲ್ಲ. ಎಲ್ಲ ಇದು ಮಾಡಿ. ಥ್ಯಾಂಕ್ ಯು ಸರ್.